ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಬೆಂಗಳೂರಲ್ಲಿ ಕಮರ್ಷಿಯಲ್ ಸಿಲಿಂಡರ್ ಅಭಾವ ಕಾಡ್ತಾ ಇದೆ. ಹೀಗಾಗಿ ಮುಖ್ಯಮಂತ್ರಿಗಳಿಗೆ ಪತ್ರ ಬರೆದಿದ್ದಾರೆ ಹೋಟೆಲ್ ಅಸೋಸಿಯೇಷನ್ ಅವರು. ವಿದ್ಯುತ್ ಬಿಲ್ ವಿನಾಯಿತಿ ನೀಡಿ ಅಂತ ಮುಖ್ಯಮಂತ್ರಿಗಳಿಗೆ ಪತ್ರ. ಹೋಟೆಲ್ ಉದ್ಯಮಕ್ಕೆ ವಿನಾಯಿತಿ ಕೊಡುವಂತೆ ಪತ್ರವನ್ನು ಬರೆಯಲಾಗಿದೆ. ಕಮರ್ಷಿಯಲ್ ಸಿಲಿಂಡರ್ ಅಭಾವದಿಂದ ಕೆಲವೊಂದಿಷ್ಟು ಹೋಟೆಲ್ಗಳು ಬಂದಾಗಿದೆ, ಬಾಗಿಲು ಮುಚ್ಚಿಬಿಟ್ಟಿದ್ದಾರೆ. ಮತ್ತೊಂದು ಕಡೆ ಕೆಲವೊಂದಿಷ್ಟು ಜನ ಸೀಮಿತ ಪ್ರಮಾಣದಲ್ಲಿ ಹೋಟೆಲ್ ಅನ್ನು ನಡೆಸ್ತಾ ಇದ್ದಾರೆ. ಈ ನಡುವೆ ಮುಖ್ಯಮಂತ್ರಿಗಳಿಗೆ ಒಂದು ಪತ್ರ ಹೋಗಿದೆ ಹೋಟೆಲ್ ಅಸೋಸಿಯೇಷನ್ ಕಡೆಯಿಂದ. ವಿದ್ಯುತ್ ಬಿಲ್ ವಿನಾಯಿತಿ ನೀಡಿ ಅಂತ ಮುಖ್ಯಮಂತ್ರಿಗಳಿಗೆ ಪತ್ರ ಬರೆದಿದ್ದಾರೆ. ಹೋಟೆಲ್ ಉದ್ಯಮಕ್ಕೆ ವಿನಾಯಿತಿ ಕೊಡಬೇಕು ಅಂತ ಮುಖ್ಯಮಂತ್ರಿಗಳಲ್ಲಿ ಕೇಳಿಕೊಳ್ಳಲಾಗಿದೆ. ಹೋಟೆಲ್ಗಳಲ್ಲಿ ಇಂಡಕ್ಷನ್ ಸ್ಟವ್ ಬಳಕೆ ಮಾಡಲಾಗ್ತಿದೆ, ಯೂನಿಟ್ಗೆ ₹2 ವಿನಾಯಿತಿ ಕೊಡಬೇಕು ಅಂತ ಅವರು ಮನವಿ ಮಾಡಿದ್ದಾರೆ. ಸಿಲಿಂಡರ್ ಸಮಸ್ಯೆಯಿಂದ ಬಹುತೇಕ ಹೋಟೆಲ್ಗಳಲ್ಲಿ ಇಂಡಕ್ಷನ್ ಸ್ಟವ್ ಬಳಕೆ ಮಾಡಲಾಗುತ್ತೆ. ಇದರಿಂದ ಆರ್ಥಿಕವಾಗಿ ಹೊರೆಯಾಗುತ್ತದೆ. ಸಮಸ್ಯೆ ಬಗೆಹರಿಯುವವರೆಗೂ ಕೂಡ ವಿದ್ಯುತ್ ಬಿಲ್ ವಿನಾಯಿತಿ ನೀಡಿ ಅಂತ ಅವರು ಹೇಳಿರೋದು. ಪ್ರತಿ ಯೂನಿಟ್ಗೆ ₹2 ವಿನಾಯಿತಿ ಕೊಡುವಂತೆ ಅವರು ಮನವಿ ಮಾಡಿದ್ದಾರೆ. ಈಗಾಗಲೇ ತಮಿಳುನಾಡಿನಲ್ಲಿ ₹2 ವಿನಾಯಿತಿ ಕೊಡಲಾಗಿದೆ. ತಮಿಳುನಾಡು ಮಾದರಿಯಲ್ಲಿಯೇ ನಮಗೂ ಕೂಡ ವಿನಾಯಿತಿ ಕೊಡಬೇಕು ಅಂತ ಸರ್ಕಾರಕ್ಕೆ ಮನವಿ ಮಾಡಿದ್ದಾರೆ ಬೆಂಗಳೂರು ಹೋಟೆಲ್ ಅಸೋಸಿಯೇಷನ್ ಅಧ್ಯಕ್ಷ PC ರಾವ್ ಅವರು. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್ ಹೊಸಳ್ಳಿ ಫೋನ್ ಸಂಪರ್ಕದಲ್ಲಿದ್ದಾರೆ. ಮಂಜುನಾಥ್, ಮುಖ್ಯಮಂತ್ರಿಗಳಿಗೆ ಹೋಟೆಲ್ ಅಸೋಸಿಯೇಷನ್ ಅವರು ಬರೆದಿರುವಂತಹ ಪತ್ರದಲ್ಲಿ ಯಾವೆಲ್ಲ ಅಂಶಗಳನ್ನು ಉಲ್ಲೇಖ ಮಾಡಿದ್ದಾರೆ, ಏನು ಬೇಡಿಕೆ ಇವ್ರದ್ದು? ಪ್ರವೀಣ್, ಬೆಂಗಳೂರಿನಲ್ಲಿ ಕಮರ್ಷಿಯಲ್ ಸಿಲಿಂಡರ್ ಅಭಾವ ದಿನೇ ದಿನೇ ಏರಿಕೆ ಆಗ್ತಾ ಇದೆ. ಇವತ್ತಿಗೆ ಹೆಚ್ಚು ಕಡಿಮೆ 1 ವಾರದಿಂದ ಸಾಕಷ್ಟು ಸಮಸ್ಯೆ ಅನುಭವಿಸುವಂತ ಕೆಲಸ ಹೋಟೆಲ್ ಮಾಲೀಕರು ಮಾಡ್ತಾ ಇರುವಂತದ್ದು. ಹೀಗಾಗಿ CMO ಸೇರಿದಂತೆ ಆಹಾರ ಮತ್ತು ನಾಗರಿಕ ಸರಬರಾಜು ಸಚಿವರಾಗಿರುವಂತ KH ಮುನಿಯಪ್ಪನವ್ರ ಜೊತೆ ಸಭೆಯನ್ನು ಕೂಡ ಮಾಡ್ತಾರೆ. ಸಭೆಯಲ್ಲಿ ಗ್ಯಾಸ್ ಏಜೆನ್ಸಿಗಳ ಕಂಪನಿಯವರನ್ನು ಕೂಡ ಕರೆದು ಗ್ಯಾಸ್ ಅನ್ನ ಯಾವುದೇ ಕಾರಣಕ್ಕೂ ಕೂಡ ಸಮಸ್ಯೆ ಆಗದಂತೆ ನೋಡ್ಕೊಳ್ಳುವಂತ ಕೆಲಸ ಮಾಡಿ ಎನ್ನುವಂತ ಮನವಿಯನ್ನು ಕೂಡ ಮಾಡುವಂತ ಕೆಲಸ ಆಗುತ್ತೆ. ಅದಾದ ಬಳಿಕವೂ ಕೂಡ ಸದ್ಯಕ್ಕೆ ಬೆಂಗಳೂರಿನಲ್ಲಿ ಮುಂದುವರೆದ ಭಾಗವಾಗಿ ಗ್ಯಾಸ್ ಸಮಸ್ಯೆ ಉಲ್ಬಣ ಕಾಣಿಸ್ಕೊಳ್ತಾ ಇರುವಂತದ್ದು. ಹೀಗಾಗಿ ಬೆಂಗಳೂರು ಹೋಟೆಲ್ ಅಸೋಸಿಯೇಷನ್ ವತಿಯಿಂದ CM ಅವ್ರಿಗೆ ಪತ್ರ ಬರೆಯುವ ಮೂಲಕವಾಗಿ ಒಂದಷ್ಟು ಬೇಡಿಕೆಗಳನ್ನ ಈಡೇರಿಸುವಂತೆ ಮನವಿ ಮಾಡುವ ಮೂಲಕವಾಗಿ CM ಮುಂದೆ ಪತ್ರವನ್ನ ಇಟ್ಟಿರುವಂತದ್ದು. ಸಮಸ್ಯೆ ಬಗೆಹರಿಯುವ ಒಂದು ವಿಚಾರವಾಗಿ ನೋಡೋದಾದ್ರೆ ವಿದ್ಯುತ್ ಬಿಲ್ ವಿನಾಯಿತಿ ನೀಡಿ ಎನ್ನುವಂತ ನಿಟ್ಟಿನಲ್ಲಿ ಸದ್ಯಕ್ಕೆ ಒಂದು ಪತ್ರದ ಮೂಲಕವಾಗಿ PC ರಾವ್ ನೇತೃತ್ವದ ಒಂದು ಪತ್ರ CM ಅಂಗಳಕ್ಕೆ ತಲುಪಿದೆ. ಪ್ರತಿ ಯೂನಿಟ್ಗೆ ₹2 ವಿನಾಯಿತಿಯನ್ನ ನೀಡುವಂತೆ ಮನವಿ ಮಾಡಿಕೊಳ್ಳಲಾಗ್ತಾ ಇದೆ. ಈಗಾಗಲೇ ತಮಿಳುನಾಡಿನಲ್ಲಿ ₹2 ವಿನಾಯಿತಿಯನ್ನ ಹೋಟೆಲ್ ಮಾಲೀಕರಿಗೆ ನೀಡುವಂತ ಕೆಲಸ ತಮಿಳುನಾಡು ಸರ್ಕಾರ ಮಾಡಿದೆ. ತಮಿಳುನಾಡು ಮಾದರಿಯಲ್ಲೇ ವಿನಾಯಿತಿ ನೀಡುವಂತಹ ಒಂದು ಕೆಲಸಕ್ಕೆ ಸರ್ಕಾರ ಮುಂದಾಗಬೇಕು. ಸರ್ಕಾರಕ್ಕೆ ಒಂದು ಪತ್ರದ ಮೂಲಕವಾಗಿ ಮನವಿ ಮಾಡಿರುವಂತಹ ಹೋಟೆಲ್ ಅಸೋಸಿಯೇಷನ್ ವತಿಯಿಂದ ಪತ್ರ ಸೇರಿರುವಂತಹ ಕಾರಣದಿಂದಾಗಿ CM ಅವರು ಈ ಒಂದು ವಿಚಾರವಾಗಿ ಕ್ರಮಕ್ಕೆ ಮುಂದಾಗ್ತಾರಾ, ಹೋಟೆಲ್ನವರ ಮನವಿಗೆ ಸ್ಪಂದಿಸಿ ₹2 ಯೂನಿಟ್ಗೆ ಅಂದ್ರೆ ಪ್ರತಿ ಯೂನಿಟ್ಗೆ ವಿದ್ಯುತ್ ಬಿಲ್ ಅನ್ನ ಕಡಿಮೆ ಮಾಡುವಂತಹ ಒಂದು ಪ್ರಮೇಯವನ್ನ ಹೋಟೆಲ್ನವರಿಗೆ ನೀಡುತ್ತಾರೆ ಎನ್ನುವಂತ ನಿಟ್ಟಿನಲ್ಲಿ ಸದ್ಯಕ್ಕಂತೂ ಒಂದು ಕಾಡ್ತಿರೋ ಪ್ರಶ್ನೆ ಆಗಿದೆ. ಬೆಂಗಳೂರಿನಲ್ಲಿ ಬಹುತೇಕ ಕಡೆ ಗ್ಯಾಸ್ ಅಭಾವ ಹೆಚ್ಚಾಗಿರುವಂತ ಕಾರಣದಿಂದಾಗಿ ಹೋಟೆಲ್ನವರು ಇಂಡಕ್ಷನ್ ಕುಕ್ಕರ್ ಆಗ್ಬೋದು, ಸೌದೆ ಒಲೆಗಳ ಮೊರೆ ಹೋಗಿದ್ರು ಕೂಡ ಅವರಿಗೆ ಅಗತ್ಯವಾದಂತಹ ಊಟವನ್ನ ಬಡಿಸ್ಲಿಕ್ಕೆ ಆಗ್ತಾ ಇಲ್ಲ, ಅಡಿಗೆಯನ್ನ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಈ ಕಾರಣದಿಂದಾಗಿ ಅಟ್ಲೀಸ್ಟ್ ನಾವು ಏನು ಕರೆಂಟ್ ಮೂಲಕವಾಗಿ ಏನೋ ಒಂದಷ್ಟು ಆಹಾರವನ್ನ ಉಣಬಡಿಸುವಂತ ಕೆಲಸ ಮಾಡ್ತಾ ಇದ್ದೇವೆ, ಆಹಾರ ಪದಾರ್ಥಗಳನ್ನ ತಯಾರು ಮಾಡುವಂತ ಕೆಲಸ ಮಾಡ್ತಾ ಇದ್ದೇವೆ. ಈ ಮೂಲಕವಾಗಿ ನಮ್ಮನ್ನ ಉಳಿಸಬೇಕಂತಂದ್ರೆ ಸರ್ಕಾರ ಮುಂದಾಗಬೇಕು ಅಂತಂದ್ರೆ ₹2 ಪ್ರತಿ ಯೂನಿಟ್ಗೆ ವಿದ್ಯುತ್ ದರವನ್ನ ಕಡಿಮೆ ಮಾಡಿ ಎನ್ನುವಂತ ಮನವಿಯನ್ನು ಸದ್ಯಕ್ಕೆ ಒಟ್ಟಾರೆಯಾಗಿ ಮಾಡ್ಕೊಳ್ತಾ ಇರುವಂತದ್ದು. ಪ್ರವೀಣ್. ಓಕೆ ಮಂಜುನಾಥ್, ಥ್ಯಾಂಕ್ ಯು ನಿಮ್ಮೆಲ್ಲ ಡೀಟೇಲ್ಸ್ಗೆ.